ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಬಿಸ್ಮಿಲ್ಲಾ ಅಲ್ಹಮ್ದುಲಿಲ್ಲಾ ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್ ವ ಅಲಾ ಆಲಿಹಿ ವ ಸ್ವಹಬಿಹಿ ಅಜ್ಮಹೀನ್ ಅಮ್ಮಾ ಬಅದ್. ವೇದಿಕೆಯಲ್ಲಿರುವ ಉಸ್ತಾದರೇ, ನೆಚ್ಚಿನ ಸಹಪಾಠಿಗಳೇ, ನಾವು ನಮ್ಮ ಜೀವನದಲ್ಲಿ ಫರಲ್ ಕಾರ್ಯಗಳನ್ನು ತಪ್ಪದೆ ಮಾಡುತ್ತೇವೆ. ಆದರೆ ಸುನ್ನತುಗಳ ವಿಷಯ ಬಂದರೆ ಅದರ ಕಡೆಗೆ ನಾವು ಗಮನವೇ ಕೊಡುವುದಿಲ್ಲ. ನಮ್ಮ ನಿತ್ಯ ಜೀವನದಲ್ಲಿ ನೂರಾರು ಸುನ್ನತುಗಳು ಇದ್ದರೂ ನಾವು ಅದನ್ನು ಪಾಲಿಸಲು ಆಲಸ್ಯ ತೋರಿಸುತ್ತೇವೆ. ನಾವೆಲ್ಲರೂ ಉಗುರು ಕತ್ತರಿಸುತ್ತೇವೆ, ಆದರೆ ಉಗುರು ಕತ್ತರಿಸುವಾಗಲೂ ನಾವು ಪ್ರವಾದಿಯವರ ಅದೆಷ್ಟೋ ಸುನ್ನತುಗಳನ್ನು ಪಾಲಿಸದೆ ಮರೆತು ಬಿಡುತ್ತೇವೆ. ಉಗುರು ಕತ್ತರಿಸುವ ಸಮಯ ಪ್ರವಾದಿಯ ಸುನ್ನತನ್ನು ಪಾಲಿಸದ ಕಾರಣ ಒಬ್ಬರು ಮಹಾತ್ಮರಿಗೆ ತನ್ನ ಜೀವನದಲ್ಲಿ ಉಂಟಾದ ಒಂದು ಅನುಭವ ಈ ರೀತಿಯಾಗಿತ್ತು. ಆ ಮಹಾತ್ಮರು ಪ್ರವಾದಿಯನ್ನು ಅತ್ಯಧಿಕ ಪ್ರೀತಿಸುವ ವ್ಯಕ್ತಿಯಾಗಿದ್ದರು. ಪ್ರವಾದಿ ಪ್ರೇಮದಲ್ಲಿ ಮುಳುಗಿದ್ದ ಅವರು ಪ್ರತಿದಿನ ತಪ್ಪದೆ ಸ್ವಲಾತ್ ಹೇಳುತ್ತಿದ್ದರು. ಅನೇಕ ಗ್ರಂಥಗಳ ರಚನೆಗಾರರು ಹಿರಿಯ ಇಮಾಮರು ಆಗಿದ್ದ ಆ ಮಹಾತ್ಮರ ಹೆಸರು ಇಬ್ನುಲ್ ಹಾಜ್. ಇಮಾಮ್ ಇಬ್ನುಲ್ ಹಾಜ್ ಒಂದು ಬುಧವಾರ ದಿನದಂದು ತನ್ನ ಕೈ ಬೆರಳುಗಳ ಉಗುರು ಕತ್ತರಿಸುವ ಅವಶ್ಯಕತೆ ಬಂತು. ಆದರೆ ಬುಧವಾರದಂದು ಉಗುರು ಕತ್ತರಿಸಬಾರದು ಎಂಬ ಹದೀಸ್ ನೆನಪಾಗಿ ಆ ಹದೀಸ್ ವಿಶ್ವಾಸ ಯೋಗ್ಯವೋ ಅಲ್ಲವೋ ಎಂಬುದನ್ನು ಪರಿಶೀಲನೆ ನಡೆಸಿದರು. ಹದೀಸ್ ದುರ್ಬಲ ಎಂದು ಪರಿಶೀಲನೆಯಿಂದ ಕಂಡುಬಂತು. ಆದ್ದರಿಂದ ಉಗುರುಗಳನ್ನು ಕತ್ತರಿಸಿದರು. ಆದರೆ ಅವರ ಬೆರಳುಗಳಿಂದ ಶುರುವಾದ ಪಾಂಡುರೋಗವು ಕ್ರಮೇಣ ದೇಹವಿಡೀ ವ್ಯಾಪಿಸಿತು. ಅವರು ತುಂಬ ಕೊರಗಿದರು. ಅವರು ತುಂಬ ಸ್ವಲಾತಿ ಹೇಳುವ ವ್ಯಕ್ತಿಯಾಗಿದ್ದರು. ಪಾಂಡುರೋಗದಿಂದ ಬಳಲಿದರೂ ತನ್ನ ಎಂದಿನ ಸ್ವಲಾತ್ ದಿಕ್ರ್ ಆರಾಧನೆಗಳಲ್ಲಿ ಕೊರತೆ ಮಾಡಲಿಲ್ಲ. ಆದರೆ ತನ್ನ ದೇಹದ ಅನಾರೋಗ್ಯದ ಬಗ್ಗೆ ತುಂಬ ಚಿಂತೆ ಹತ್ತಿತು. ಒಂದು ದಿನ ಪ್ರವಾದಿಯವರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕನಸಿನಲ್ಲಿ ಕಾಣಿಸಿಕೊಂಡರು. ಇಬ್ನುಲ್ ಹಾಜ್ ತನ್ನ ಸಂಕಟವನ್ನು ಹೇಳಿಕೊಂಡಾಗ ಪ್ರವಾದಿಯವರು ಕೇಳಿದರು, ಬುಧವಾರದಂದು ಉಗುರು ಕತ್ತರಿಸಿಕೊಳ್ಳಬಾರದು ಎಂಬ ನನ್ನ ಆದೇಶವನ್ನು ಉಲ್ಲಂಘನೆ ಮಾಡಿದ್ದರಿಂದ ಈ ರೋಗ ಬಂದಿರುತ್ತದೆ, ಯಾಕೆ ಉಲ್ಲಂಘಿಸಿದೆ ಅಂತ ನಬಿಯವರು ಕೇಳಿದರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಆಗ ಇಬ್ನುಲ್ ಹಾಜ್ ಹೇಳಿದರು, ನಾನು ಆ ಹದೀಸಿನ ಸನದು ಪರಿಶೀಲಿಸಿದಾಗ ಹದೀಸ್ ದುರ್ಬಲ ಎಂದು ಮನವರಿಕೆಯಾಯಿತು, ಆದ್ದರಿಂದ ಉಲ್ಲಂಘಿಸಿದೆ ಎಂದರು. ಆಗ ಪ್ರವಾದಿವರ್ಯರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ನಾನು ಹೇಳಿದ್ದು ಎಂದು ನಿನಗೆ ಮನವರಿಕೆಯಾದ ಮೇಲೆ ಸನದು ಪರಿಶೀಲಿಸುವ ಅಗತ್ಯವಿತ್ತ? ನನ್ನ ಮೇಲಿನ ವಿಶ್ವಾಸದಿಂದ ನಿನಗೆ ಆದೇಶ ಪಾಲಿಸಬಹುದಿತ್ತಲ್ಲ? ಹೀಗೆನ್ನುತ್ತಾ ಪ್ರವಾದಿಯವರು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಬ್ನುಲ್ ಹಾಜ್ರವರ ದೇಹವನ್ನು ಸವರಿದರು. ಇಬ್ನುಲ್ ಹಾಜ್ರವರ ರೋಗವು ಸಂಪೂರ್ಣ ಮಾಯವಾಗಿತ್ತು. ಸಹೋದರರೇ, ನಮ್ಮಂತಹ ಸಾಮಾನ್ಯರು ಅದೆಷ್ಟೋ ನಬಿಯವರ ಸುನ್ನತುಗಳನ್ನು ತ್ಯಜಿಸುತ್ತೇವೆ. ಅಲ್ಲಾಹನು ನಮಗೆ ಇನ್ನು ಮುಂದೆ ಪ್ರವಾದಿಯವರ ಸುನ್ನತನ್ನು ತಪ್ಪದೆ ಪಾಲಿಸಲು ತೌಫೀಕ್ ನೀಡಲಿ, ಆಮೀನ್. ಅಲ್ಲಾಹನಿಗೆ ಸರ್ವ ಸ್ತುತಿಗಳನ್ನು ಅರ್ಪಿಸುತ್ತಾ ನನ್ನ ಮಾತಿಗೆ ವಿರಾಮ ಹಾಕುತ್ತೇನೆ. ವ ಆಖಿರು ದಅವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.